ನಗರದ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೈಲಾಂಡಹಳ್ಳಿ ಮುರಳಿರವರು ಮಾತನಾಡಿ, ನೀಟ್ ಪರೀಕ್ಷೆ ಹಗರಣದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಷ್ಟೊತ್ತಿಗೆ ರಾಜೀನಾಮೆ ನೀಡಬೇಕಿತ್ತು. ಲಕ್ಷಾಂತರ ಮಕ್ಕಳ ಭವಿಷ್ಯಕ್ಕೆ ಪೆಟ್ಟು ಬಿದ್ದಿದ್ದರೂ ಯಾವುದೇ ಕ್ರಮ ಆಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಕೂಡಲೇ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿದರು. ಅದನ್ನ ಮಾಡಿದ ಮೇಲೆ ನೀವು ಇದು ದಿವಾಳಿ ಆಗ್ಬಿಡ್ತದೆ ಅಂದ್ರು. ಆಯ್ತಪ್ಪ, ದಿವಾಳಿ ಆಗ್ಬಿಡ್ತದೆ. ಕರ್ನಾಟಕ ಗೌರ್ಮೆಂಟ್ 5 ಗ್ಯಾರಂಟಿ ಕೊಟ್ಟಿದೆ, ಬಸ್ ಫ್ರೀ, ಗೃಹಲಕ್ಷ್ಮಿ ಕೊಟ್ಟಿದೆ, ಇದೆಲ್ಲ 5 ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಕರೆಂಟ್ ಫ್ರೀ ಕೊಟ್ಟಿದೆ, ಇದೆಲ್ಲ ದಿವಾಳಿ ಆಗ್ಬಿಡ್ತದೆ. ಸರಿ, 2,000 ಮಹಿಳೆಯರು ಕೊಟ್ಟಿದೆ, ದಿವಾಳಿ ಆಗ್ಬಿಡ್ತದೆ. ಅದನ್ನ ಯಾಕೆ ನೀವು ಕಾಪಿ ಮಾಡಿದ್ರಿ ಮೊನ್ನೆ ಎಲೆಕ್ಷನ್ಗೆ? ಪಶ್ಚಿಮ ಬಂಗಾಳದಲ್ಲಿ ಇರ್ಬೋದು, ಎಲ್ಲ ಕಡೆ ನೀವ್ಯಾಕೆ ಕಾಪಿ ಮಾಡಿದ್ರಿ? ನೀವು ಮಾಡಬಾರ್ದಾಗಿತ್ತು. ನೀವು ಹಂಗೆ ಕೇಳಬಾರ್ದಾಯ್ತು. ನೀವು ಅಭಿವೃದ್ಧಿ ಪರ ಇದ್ದಿದ್ರೆ ಹಂಗೆ ಕೇಳ್ಬೇಕಾಯ್ತಲ್ಲ. ಓಟು ನಾವೇನು ಮಾಡಲ್ಲ, ಯಾವುದೇ ರೀತಿ ಗ್ಯಾರಂಟಿ ಕೊಡಲ್ಲ, ನಮ್ಮ ಅಭಿವೃದ್ಧಿ ಏನ್ ಮಾಡಿದ್ರೆ ನೋಡಿ ನೀವು ಓಟ್ ಹಾಕಿ. ನೀಟ್ ಪರೀಕ್ಷೆಗೆ ಸಿದ್ಧತೆ ನಡೆಸಿ ಪರೀಕ್ಷೆ ಬರೆಯುವುದರ ಹಿಂದೆ ಮಕ್ಕಳ ಅಪಾರ ಶ್ರಮವಿರುತ್ತದೆ. ಒಂದು ಬಾರಿ ಬರೆಯುವುದೇ ಕಷ್ಟ. ಕೆಲವರು ಲಾಂಗ್ ಟರ್ಮ್ ಅಂದ್ರೆ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು 2 ವರ್ಷಗಳಿಂದ ತರಬೇತಿ ಪಡೆದಿರುತ್ತಾರೆ. ಪರೀಕ್ಷೆ ಬರೆಯುವವರಿಗಷ್ಟೇ ಆ ಕಷ್ಟ ಗೊತ್ತು. ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳನ್ನ ವಾಮ ಮಾರ್ಗದಲ್ಲಿ ಪಾಸ್ ಮಾಡಿದ್ರೆ ಕಷ್ಟಪಟ್ಟು ಓದಿದ ಪ್ರತಿಭಾವಂತ ಮಕ್ಕಳ ಗತಿ ಏನು ಎಂದು ಕೇಳಿದ್ರು. ಯೂಸ್ ಮಾಡೋ ಅಡಿಗೆ ಅನಿಲ ರೇಟ್ ಏನಿದೆ ಇವತ್ತು, ಗ್ಯಾಸ್ ರೇಟ್ ಏನಿದೆ, ಅವತ್ತೇನಿತ್ತು ಇವತ್ತೇನಿದೆ, ನಾವು ಜನಸಾಮಾನ್ಯರಿಗೆ ಹೇಳೋದು ಅಷ್ಟೇನೆ. ನೀವು ಯಾವುದೇ ರೀತಿ ನೀವು ಅವತ್ತಿನ ದಿವಸ ಬೂತ್ ಹತ್ರ ಓಟ್ ಹಾಕೋ ನಿರ್ಧಾರ ಮಾಡಿದ ನೀವೇನೇ ಕಷ್ಟ ಅನುಭವಿಸಿದಿರಿ ಈ ಸರ್ಕಾರಗಳಿಂದ, ಅದನ್ನ ಯೋಚನೆ ಮಾಡಿ ನೀವು ಅವತ್ತಿನ ದಿವಸ ವೋಟ್ ಮಾಡಕ್ ನಿರ್ಧಾರ ತಗೋಬೇಕು. ಅಚ್ಚಾದೀನ ಅಂತ ಹೇಳಿದ್ರೆ ಅಚ್ಚಾದೀನ್ ಇದೆ ಇವತ್ತು, ಎಲ್ಲಾ ಜನಗಳು ಅಚ್ಚಾದೀನ. ಅವತ್ತಿನ ದಿವಸ ಎಲ್ಲ ಮಹಿಳೆಯರದು ಮಾಡ್ಬಿಟ್ರು, ಗ್ಯಾಸ್ ತಲೆ ಮೇಲೆ ಇಟ್ಕೊಂಡು ಇವತ್ತು ಗ್ಯಾಸ್ ರೇಟ್ ಆಗ್ಬಿಟ್ಟಿದೆ ಅಂತ 500 ರೂಪಾಯಿ ಆದಾಗೆ ಎಲ್ಲ ನಮ್ಮ ಮಹಿಳಾ ಲೀಡರ್ಗಳು, ಬಿಜೆಪಿ ಲೀಡರ್ಗಳು. ಇವತ್ತಿನ ದಿವಸ 1,000 ರೂಪಾಯಿ ಯಾಕೆ ಮಾಡಲ್ಲ ನೀವು? ತನ್ನದೇ ಸ್ವಂತ ಗೌರ್ಮೆಂಟ್ ಅಂತನಾ? ಇದನ್ನೆಲ್ಲ ಜನಸಾಮಾನ್ಯ ತಿಳ್ಕೊಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಇದೇ ರೀತಿ ನೀಟ್ ಎಕ್ಸಾಮ್ 2ನೇ ಸರಿ ಯಾರು ಬರೆಯೋಕ್ಕೆಲ್ಲ ಮಕ್ಕಳು ಯಾರು ಪ್ರಿಪೇರ್ ಆಗ್ತಾ ಇರೋ, ಯಾರು ನಿಷ್ಠಾವಂತವಾಗಿ ಯಾರು ಚೆನ್ನಾಗಿ ಓದಿರ್ತಾರೋ ಅವ್ರಿಗೆ ಬೆಲೆ ಕೊಡೋಂತಾಗ್ಲಿ, ಅವರು ಮುಂದೆ ಬರಲಿ. ಯಾರು ಓದಿರ್ತಾರೋ ಅವ್ರು ಬರಲಿ. ಲಾಸ್ಟ್ ಬೆಂಚ್ ಅಂತ ತಗೊಂಬಂದು ನೀನು ಫೇಕ್ ಮಾಡಿ ಪಾಸ್ ಮಾಡೋದ್ರಿಂದ ಏನಕ್ಕೆ ಕಷ್ಟ ಬಿದ್ದಿರ್ತಾರೆ? 2 ವರ್ಷದಿಂದ ಸುಮಾರು ದುಡ್ಡು ಖರ್ಚು ಮಾಡ್ಕೊಂಡು ಅಂಥವ್ರಿಗೆ ಬೆಲೆ ಸಿಕ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ನಿಮ್ಗೆ ಹೇಳಕ್ ಬಯಸ್ತೀನಿ. ಒಬ್ಬರ UPSC ಎಕ್ಸಾಮ್ಸ್ಗೆ ಹೋಗ್ಬೇಕು ಅನ್ಕೊಂಡಿರ್ತಾರೆ. ಅವರೆಲ್ಲ ಈ ನೀಟ್ ಎಕ್ಸಾಮ್ ಮುಖಾಂತರ ಮುಂದಿನ ಹೈಯರ್ ಎಜುಕೇಶನ್ಗೆ ಹೋಗ್ಬೇಕಂತ ಆಲೋಚನೆ ಇಟ್ಕೊಂಡು ಅವ್ರು ಎಕ್ಸಾಮ್ ಬರೆದಿರ್ತಾರೆ. ಇಷ್ಟೊಂದು ತೊಂದರೆ ಆದ್ರೆ ಯಾರೋ ಅದಕ್ಕೆ ಹೊಣೆ? ಈಗಾಗಲೇ ಹೊಣೆ ಹತ್ತಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ರೆ ಅದು ಎಲ್ಲರೂ ನಾವೆಲ್ಲ ಸ್ವಾಗತ ಕೊಡ್ತಾ ಇದ್ವಿ ಇಲ್ವಾ? ನಮ್ಮ ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಇರೋದು ನಮ್ಮ ಮೋದಿ ಸಾಹೇಬ್ರು ಇದು ನೀವು ತಪ್ಪು ಮಾಡಿದ್ಯಪ್ಪ ಅಂತ ಹೇಳಿ ಅವ್ರದ್ದು ರಾಜೀನಾಮೆ ತಗೋಬೇಕಾಯ್ತು, ಇಲ್ಲಾಂದ್ರೆ ಕಿತ್ತು ಬಿಸಾಕ್ಬೇಕಾಗಿತ್ತು. ಕಿತ್ತು ಬಿಸಾಕಿದ್ರೆ ಅಟ್ಲೀಸ್ಟ್ ನೋಡಪ್ಪ ಇವ್ರು ತಪ್ಪು ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಎಕ್ಸಾಮ್ ಮಾಡಿದ್ರು, ಅದು ಓದ್ತಾಯಿತ್ತು. ಈಗ ಇವ್ರ ಹೊಟ್ಟೆಗೆ ಅದನ್ನ ಏನಾನ ಆಗಿ ಅವ್ರ ಹೊಟ್ಟೆಗೆ ಹಾಕೊಳ್ಳೋದು, ಮತ್ತೆ ಎಕ್ಸಾಮ್ ಬಿಡೋದು. ಈಗ ಮತ್ತೆ 20ನೇ ತಾರೀಕು ಎಲ್ಲ ಪ್ರಿಪೇರ್ ಆಗ್ಬೇಕು, ಎಕ್ಸಾಮ್ ಮಾಡ್ಬೇಕು. ಕೇಳಿದ್ರೆ ರಾಜ್ಯ ಸರ್ಕಾರ ನೀವೇನ್ ಮಾಡಿದ್ರಿ ಅಂತ.